ಆತ್ಮೀಯ ಪಾಲಕರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಜ್ಞಾನಶ್ರೀ ನವೋದಯ ತರಗತಿ ಕೇಂದ್ರ ಮಂಗಳೂರು. ಎಲ್ರಿಗೂ ನಮಸ್ಕಾರ. ಹಿಂದಿನ ತರಗತಿಯಲ್ಲಿ ನಾವು ಸಂಖ್ಯಾ ಮತ್ತು ಸಂಖ್ಯಾ ಪದ್ಯ ಬಗ್ಗೆ ಕಲಿತಿದ್ವಿ. ಅಂದ್ರೆ ಸಂಖ್ಯೆಯನ್ನ ಬರೆಯುವ ಕ್ರಮದಲ್ಲಿ ಎರಡು ತರ ವಿಧಗಳಿವೆ. ಒಂದು ಹಿಂದೂ ಅರಬಿ ಪದ್ಯ ಹಾಗೂ ಅಂತಾರಾಷ್ಟ್ರೀಯ ಪದ್ಯ. ಓಕೆ, there are two types of numeration system. One is international system as well as one is a Indian system. Okay, ಇವತ್ತಿನ ತರಗತಿಯಲ್ಲಿ ನಾವು ಮುಖಬೆಲೆ ಮತ್ತು ಸ್ಥಾನ ಬೆಲೆ ಬಗ್ಗೆ ತಿಳ್ಕೊಳ್ಳೋಣ. ಆಯ್ತಾ? ಸಂಖ್ಯೆ ಸ್ಥಾನಗಳಲ್ಲಿ ಮುಖಬೆಲೆ ಏನು, ಸ್ಥಾನ ಬೆಲೆ ಏನು. ವಾಟ್ ಇಸ್ ದ ವ್ಯಾಲ್ಯೂ ಫಾರ್ face value as well as a place value. So today's topic is about the place value and face value. ಆಯ್ತಾ? ನೋಡೋಣ. ಯಾವ ತರ face value ಮತ್ತು place value ಡಿಫರೆನ್ಸ್ ಏನಿದೆ. How to categorize the face value as well as the place value. Face value. The face value of digit is equal to the digit number itself, irrespective of the place occupied. ಅಂದ್ರೆ ಏನಂತಾರೆ, ಮುಖಬೆಲೆ ಸಂಖ್ಯೆಯಲ್ಲಿ ಪ್ರತಿ ಅಂಕೆಯ ಬೆಲೆಯೇ ಅದರ ಮುಖಬೆಲೆ ಆಗಿದೆ. ಅರ್ಥ ಆಯ್ತಾ? ಸಂಖ್ಯೆಯಲ್ಲಿ ಪ್ರತಿ ಅಂಕೆಯ ಬೆಲೆಯೇ ಅದರ ಮುಖಬೆಲೆ ಆಗಿದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡೋಣ, 456 ಅಂತಿದೆ. ಆಯ್ತಾ? ಈ ಸಂಖ್ಯೆಯಲ್ಲಿ 4 ಆಯ್ತಾ, 4 ಯಾವ ಸ್ಥಾನದಲ್ಲಿದೆ? 4 100 ಸ್ಥಾನದಲ್ಲಿದೆ. ಇದು ಬಿಡಿ ಸ್ಥಾನದಲ್ಲಿದೆ, ಹಾಗೆ ಇದು 10ರ ಸ್ಥಾನದಲ್ಲಿದೆ. ಈಗ 5 ನಾವು ಫೋಕಸ್ ಮಾಡಿದ್ರೆ 5ರ ಮುಖಬೆಲೆ ಏನು? 5 ನೋಡ್ಲಿಕ್ಕೆ ನಿಮ್ಗೆ ಹೇಗೆ ಕಾಣುತ್ತೆ? ಈಗ ನಿಮ್ಮ ಮುಖ ನೋಡ್ಲಿಕ್ಕೆ ಹೇಗೆ ಕಾಣುತ್ತೆ? ನಿಮ್ಮ ಮುಖದ ಹೇಗೆ ಕಾಣುತ್ತೆ, ಹೌದಾ? ಹಾಗೆ 5 ನೋಡ್ಲಿಕ್ಕೆ ಯಾವ ತರ ಕಾಣುತ್ತೆ? 5ರ ಅಂಕೆ ಬೆಲೆ 5 ಆಗಿರುತ್ತೆ. ಅಂಕೆಗಳು ಯಾವುದೇ ಸ್ಥಾನದಲ್ಲಿ ಇದ್ರೂ ಕೂಡ ಅದರ ಮುಖಬೆಲೆ ಅದರ ಬೆಲೆಯೇ ಆಗಿರುತ್ತೆ. ಆಯ್ತಾ? ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ನೋಡಿ. ಈಗ 6564 ಅಂತಿದೆ. ದಟ್ ಇಸ್ 6564. 6 is in 1000 place. 6 ಯಾವುದೇ ಪ್ಲೇಸ್ ಅಲ್ಲಿ ಇರಲಿ ಅದರ ಮುಖಬೆಲೆ 6 ಆಗಿದೆ. ಆಯ್ತಾ? 6ರ ಮುಖಬೆಲೆ ನಾವು ಫೇಸ್ ವ್ಯಾಲ್ಯೂ ಆಫ್ 6 is 6 ಅಂತಾನೆ ಹೇಳ್ತೇವೆ ನಾವು. ಫೇಸ್ ವ್ಯಾಲ್ಯೂ ಆಫ್ 6ರ ಮುಖಬೆಲೆ 6 ಅಂತಾನೆ ನಾವು ಹೇಳ್ತೇವೆ. ಇದು ಅದರ ಮುಖಬೆಲೆ ಬಗ್ಗೆ ಆಗಿದೆ. ಇನ್ನೊಂದ್ಸಲ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ, ಅರ್ಥ ನೋಡಿ. the face value of ಕರೆಕ್ಟ್ ನೋಡಿ. The face value of a digit in a numerical is equal to the digit number itself, irrespective of the place occupied. ಅಂದ್ರೆ ಸಂಖ್ಯೆಯಲ್ಲಿ ಪ್ರತಿ ಅಂಕೆಯ ಬೆಲೆಯೇ ಅದರ ಮುಖಬೆಲೆ ಆಗಿದೆ. ಒಂದು ಸಂಖ್ಯೆ ಇರುತ್ತೆ. ಆ ಸಂಖ್ಯೆಯಲ್ಲಿ ಆ ಅಂಕೆಯ ಬೆಲೆ ಏನಾಗಿರುತ್ತೆ ಅದೇ ಆ ಸಂಖ್ಯೆಯ ಮುಖಬೆಲೆ. ಕ್ವಶನ್ ಕೇಳ್ತಾರೆ, ಆಯ್ತಾ? ಈಗ ಒಂದು ಕ್ವಶನ್ ನೋಡಿ. 16358ರಲ್ಲಿ ಗುರುತು ಹಾಕಿದ ಸಂಖ್ಯೆಯ ಮುಖಬೆಲೆ ಯಾವುದು ಅಂತ ಕೇಳಿದ್ರೆ, ಯಾವ್ದು ಗುರುತು ಹಾಕಿದ್ರೆ ನಾವು 3 ಗುರುತು ಹಾಕಿದೆ ಅನ್ಕೋಣ. ಹಾಗಾದ್ರೆ 3ರ ಮುಖಬೆಲೆ ಏನಾಗುತ್ತೆ? 3 ಆಗುತ್ತೆ. the face value of 3 is 3 itself. ನೋಡಿ, ಆ ಡಿಜಿಟ್ ಯಾವ್ದಿರುತ್ತೆ ಅದೇ ಅದರ ಮುಖಬೆಲೆ ಆಗಿದೆ. ಜಾಸ್ತಿ ಕನ್ಫ್ಯೂಷನ್ ಮಾಡೋ ಅವಶ್ಯಕತೆ ಇಲ್ಲ. ಸಂಖ್ಯೆಗಳು ಯಾವುದೇ ಸ್ಥಾನದಲ್ಲಿ ಇದ್ರೂ ಕೂಡ ಅದು ಬಿಡಿ ಇರಲಿ, 10 ಇರಲಿ, 100 ಇರಲಿ, 1000 ಇರಲಿ, 10,000 ಇರಲಿ, ಲಕ್ಷ ಇರಲಿ, ಕೋಟಿ ಇರಲಿ, ಅದು ಯಾವುದೇ ಸ್ಥಾನದಲ್ಲಿ ಇದ್ರೂ ಕೂಡ ಅದರ ಮುಖದ ಬೆಲೆ ಅಂದ್ರೆ ಅದರ ಬೆಲೆ ಏನಾಗಿರುತ್ತೆ ಅದೇ ಮುಖಬೆಲೆ ಆಗಿರುತ್ತೆ. ಆಯ್ತಾ? ಫೇಸ್ ವ್ಯಾಲ್ಯೂ ಇಸ್ ಇಟ್ಸೆಲ್ಫ್ ಅ ನಂಬರ್ ವ್ಯಾಲ್ಯೂ ಇಟ್ಸೆಲ್ಫ್ ಅಂತ ಹೇಳಿದ್ರಲ್ಲ. Face value of a digit in a numeral is equal to the digit number itself. The face value of number is a digit itself. For example, 3 is in 100 place. The face value of 3 is 3. 1 is in 10,000 place. The face value of 1 is 1 itself. Face value of 8 is 8. The face value of 1 is 1. The face value of 6 is 6. The face value of 3 is 3. The face value of 5 is 5. The face value of 8 is 8. The value of a digit itself a face value. ಪ್ರತಿ ಅಂಕೆಯ ಬೆಲೆ ಏನಾಗಿರುತ್ತೆ ಅದೇ ಅದರ ಮುಖಬೆಲೆ ಆಗಿರುತ್ತೆ. ಇದು ಫೇಸ್ ವ್ಯಾಲ್ಯೂ ಬಗ್ಗೆ ಒಂದು ಟಾಪಿಕ್. ಆಯ್ತಾ? ಕರೆಕ್ಟ್ ಆಗಿ ನೋಡಿ. ನೀವು ಕೆಲವೊಂದು ಸಂಖ್ಯೆಯನ್ನು ತಗೊಂಡು ಯಾವ ಸಂಖ್ಯೆ ಯಾವುದೇ ಸ್ಥಾನದಲ್ಲಿದ್ರು ಅದರ ಮುಖಬೆಲೆ ಆಗಿರುತ್ತೆ, ಆ ಸಂಖ್ಯೆಯ ಬೆಲೆಯೇ ಅದರ ಮುಖಬೆಲೆ ಆಗಿರುತ್ತೆ. ಇವಾಗ ನೋಡೋಣ ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಅಂತ ನೋಡೋಣ. ಆಯ್ತಾ? ಸ್ಥಾನ ಬೆಲೆ ಬಗ್ಗೆ ತಿಳ್ಕೊಳ್ಳೋಣ. ಸ್ಥಾನ ಬೆಲೆ ಅಂದ್ರೆ ನೀವು ನೋಡಿ, ಪ್ಲೇಸ್ ವ್ಯಾಲ್ಯೂ. The place value of a digit in a numeral depends on the place of it occupies. ಅಂದ್ರೆ ಸಂಖ್ಯೆಯು ಯಾವ ಸ್ಥಾನವನ್ನು ಅಲಂಕರಿಸುತ್ತೋ, ಫಾರ್ ಎಕ್ಸಾಂಪಲ್ ನೋಡಿ, ಸ್ಥಾನ ಬೆಲೆಯು ಅಂಕಿ ಇರುವ ಸ್ಥಾನದ ಮೇಲೆ ಅವಲಂಬಿಸಿರುತ್ತದೆ. ಅಂದ್ರೆ ಒಂದು ಸಂಖ್ಯೆ ಯಾವ ಸ್ಥಾನದಲ್ಲಿರುತ್ತೋ ಆ ಸ್ಥಾನದ ಬೆಲೆ ಜೊತೆಗೆ ಇದರ ಬೆಲೆ ಅನುಗುಣವಾಗಿ ಬದಲಾವಣೆ ಆಗುತ್ತೆ ಅಂತ ನೋಡಿದ್ವಿ. Place value of digit is equal to face value of the digit into value of the place occupied. ಅಂಕಿಯ ಸ್ಥಾನ ಬೆಲೆ ಹೇಗಿರುತ್ತೆ? ಅಂಕಿಯ ಮುಖ್ಯ ಬೆಲೆ
ಗುಣಿಸು ಅಂಕಿಯ ಸ್ಥಾನ. ಫಾರ್ ಎಕ್ಸಾಂಪಲ್ ನೋಡೋಣ, ಇಲ್ಲೊಂದು ಸಂಖ್ಯೆ ಇದೆ 369 ಅಂತಿದೆ. ಸೊ ನಮಗೆ ಇದರಲ್ಲಿ ಈಗ 3ರ ಸ್ಥಾನಬೇರೆ ಏನು ಅಂತ ತಿಳ್ಕೋಬೇಕು. ಸೊ 3ರ ಸ್ಥಾನ ಬೇರೆಕ್ಕಿಂತ ಮುಂಚೆ ನೋಡಬೇಕು ಫೇಸ್ ವ್ಯಾಲ್ಯೂ ಆಫ್ ಡಿಜಿಟ್. ಮೂರರ ಬೇಕಂದ್ರೆ 3 ಯಾವ ಸ್ಥಾನದಲ್ಲಿದೆ? 3 100ರ ಸ್ಥಾನದಲ್ಲಿದೆ. 3ರ ಫೇಸ್ ವ್ಯಾಲ್ಯೂ ಏನು? ಸೊ 3ರ ಫೇಸ್ ವ್ಯಾಲ್ಯೂ 3 ಇಂಟು ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನ, ಇದು 100ರ ಸ್ಥಾನ. ಸೊ ದಿಸ್ ಯೂನಿಟ್ ಪ್ಲೇಸ್, tens place and 100 place. So 3 is in 100 place. So value of the place. So 100 place ನ ವ್ಯಾಲ್ಯೂ ಏನು? 100. ಸೊ ನಂತರಲ್ಲಿ ಯೂನಿಟ್ ಪ್ಲೇಸ್ ನ ವ್ಯಾಲ್ಯೂ 1 ಆಗಿರುತ್ತೆ. tens place ನ ವ್ಯಾಲ್ಯೂ 10, 100 place ನ ವ್ಯಾಲ್ಯೂ 100, 1000 place ನ ವ್ಯಾಲ್ಯೂ 1000, 10,000 place ನ ವ್ಯಾಲ್ಯೂ 10,000, lakh place ವ್ಯಾಲ್ಯೂ 1 lakh. ಸೊ ಹಾಗೆ ಬಿಡಿ ಸ್ಥಾನದ ಸಂಖ್ಯೆ ಮೌಲ್ಯ, ಬಿಡಿ ಸ್ಥಾನದ ಅಂಕಿಯ ಸ್ಥಾನ 1, 10ರ ಸ್ಥಾನದ ಅಂಕಿಯ ಸ್ಥಾನ 10, 100ರ ಸ್ಥಾನದ ಅಂಕಿಯ ಸ್ಥಾನ 100. ಸೊ ಹಾಗಾದ್ರೆ 3 100ರ ಸ್ಥಾನದಲ್ಲಿದೆ. ಸೊ ಹಾಗಾದ್ರೆ ಅಂಕಿಯ ಸ್ಥಾನದ ಮೌಲ್ಯ 100 ಆಗುತ್ತೆ. ಸೊ ಆದ್ದರಿಂದ ಅದರ ಸ್ಥಾನ ಬೆಲೆ 300. ಸೊ 3 100ರ ಸ್ಥಾನದಲ್ಲಿದೆ, ಅದರ ಸ್ಥಾನ ಬೆಲೆ 100. ಅಪ್ಪಿತಪ್ಪಿ 3 10ರ ಸ್ಥಾನದಲ್ಲಿದ್ದರೆ ಅದರ ಸ್ಥಾನ ಬೆಲೆ ಆಗ್ತಿತ್ತು 3 ಗುಣಿಸು 10 30 ಆಗ್ತಿತ್ತು. ಅದೇ 3 1000 ಸ್ಥಾನದಲ್ಲಿದ್ರೆ 3 ಗುಣಿಸು 1000 3000 ಆಗ್ತಿತ್ತು. ಅದೇ 3 ಕೋಟಿ ಗುಂಪಿಗೆ ಹೋದ್ರೆ, ಕೋಟಿಯ ಸ್ಥಾನಕ್ಕೆ ಹೋದ್ರೆ 3 ಗುಣಿಸು 1 ಕೋಟಿ ಇಸ್ ಈಕ್ವಲ್ ಟು 3 ಕೋಟಿ. ಸೊ 3 ಕೋಟಿ ಸ್ಥಾನ ಬೆಲೆ ಆಗಿರ್ತಿತ್ತು. ಆಯ್ತಾ? ಸೊ once again I will explain. 3 is in 100 place. So the value of the place is 100. So the place value is 300. So once again I will explain with a different example. Correct ನೋಡಿ ಆಯ್ತಾ? So for example, one more example. So here 1,83,694 is there. So we just find out here 8 is marked here. Okay, so we need to find the place value of 8. So what is the place value of 8? So before we need to conclude that, okay, so is equal to, okay, so 8, what is the face value of 8? See here, the face value of the digit. So face value is 8 itself into value of the place occupied. 8 is in which place? For unit place, tens place, 100 place, 1000 place, 10,000 place. So 8 is in 10,000 place. What is the place value of 10,000 place? 10,000. See, we will take here 10,000. So 8 into 10,000 is equal to 80,000. So therefore, the place value of this 8 is 80,000. If 8 is in tens place, the place value would be 80. If 8 is in 100 place, the place value will be 800. If 8 is in unit place, the place value should be 8 only. Okay, this is the about place value system. ಇನ್ನೊಂದ್ಸಲ ಹೇಳ್ತೇನೆ ಕೇಳಿ. ಸೊ ಅಂಕಿಯ ಸ್ಥಾನದ ಬೆಲೆ ಏನಾಗಿರುತ್ತೆ? ಅಂಕಿಯ ಮುಖ್ಯ ಬೆಲೆ ಗುಣಿಸು ಅಂಕಿಯ ಸ್ಥಾನದ ಬೆಲೆ ನಿರ್ಧರಿತವಾಗುತ್ತೆ. ಒಂದು ಎಕ್ಸಾಂಪಲ್ ನೋಡೋಣ. ನೋಡಿ ಇಲ್ಲಿ. ಸೊ 26,49,684. ಸೊ ಇದರಲ್ಲಿ ನಾವು ಈಗ ನಮ್ಗೆ ಏನಾದ್ರೂ 4ರ ಸ್ಥಾನ ಬೆಲೆ ಅಥವಾ ಇದನ್ನು ಗುರುತೋಣ. ಓಕೆ, 6ರ ಸ್ಥಾನ ಬೆಲೆ ಏನು ಅಂತ ಕೇಳಿದಾಗ, ಸೊ ಫಸ್ಟ್ ನೋಡ್ಬೇಕು 6ರ ಮುಖ ಬೆಲೆ ಏನಾಗಿರುತ್ತೆ? 6 ಆಗಿರುತ್ತೆ. ಗುಣಿಸು 6 ಯಾವ ಸ್ಥಾನದಲ್ಲಿದೆ? 6 10 ಬಿಡಿ 10 100. ಸೊ 100ರ ಸ್ಥಾನದಲ್ಲಿದೆ. 100ರ ಸ್ಥಾನದ ಬೆಲೆ ಏನು? 100 ಆಗಿತ್ತು. ಸೊ ಅದರ ಸ್ಥಾನ ಬೆಲೆ ಏನಾಯ್ತು? 600. ಇದು ಸ್ಥಾನ ಬೆಲೆ ಬಗ್ಗೆ ಆಗಿದೆ. ಸೊ ಇನ್ನೊಂದು ಎಕ್ಸಾಂಪಲ್ ನಾನು ಹೇಳ್ತೇನೆ ನೋಡಿ. ಓಕೆ, ಕೆಲವೊಂದು ಸಂಖ್ಯೆಗಳಿವೆ ನೋಡಿ. ಇಲ್ಲಿ ಮುಖಬೆಲೆ ಹಾಗೂ ಸ್ಥಾನ ಬೆಲೆಗೆ ಕೆಲವೊಂದು ಎಕ್ಸಾಂಪಲ್ ನೋಡೋಣ. ಕೆಲವೊಂದು ಸಂಖ್ಯೆ ಏನಿದೆ, ಈ ಕೆಲವೊಂದು ಸಂಖ್ಯೆಯಲ್ಲಿ ನಾನು ಕೆಲವೊಂದು ಸಂಖ್ಯೆನ ಗುರುತು ಮಾಡ್ತೇನೆ. ಆಯ್ತಾ? ಸೊ ಈ ಕೆಲವು ಸಂಖ್ಯೆಯಲ್ಲಿ ಕೆಲವು ಸಂಖ್ಯೆನ ಗುರುತು ಮಾಡ್ತೇನೆ. ಸೊ ನಾವು ಅದರ ಮುಖಬೆಲೆ ಹಾಗೂ ಸ್ಥಾನ ಬೆಲೆ ಬಗ್ಗೆ ತಿಳ್ಕೋಣ. ಇಲ್ಲಿ ನಾನು 2ನ್ನ ಗುರುತು ಮಾಡಿದ್ದೇನೆ. ಸೊ ಇಲ್ಲಿ 4ನ್ನ ಗುರುತು ಮಾಡ್ತೇನೆ. ಸೊ ಇಲ್ಲಿ 9 ಗುರುತು ಮಾಡ್ತೇನೆ. ಹಾಗೆ ಇಲ್ಲಿ 7ನ್ನ ಗುರುತು ಮಾಡ್ತೇನೆ. ನೋಡೋಣ, ಈ 2ರ ಮುಖಬೆಲೆ ಏನು? 2ರ ಮುಖಬೆಲೆ 2 ಆಗಿರುತ್ತೆ. ಸೊ ಇಲ್ಲಿ 4ರ ಮುಖಬೆಲೆ 4 ಆಗಿರುತ್ತೆ. ಸೊ 9ರ ಮುಖಬೆಲೆ 9 ಆಗಿರುತ್ತೆ. 7ರ ಮುಖಬೆಲೆ 7. ಸೊ ಆ ಸಂಖ್ಯೆಯ ಅಂಕಿಯ ಸ್ಥಾನವೇ ಕೂಡ ಅಂಕಿಯ ಬೆಲೆಯೇ ಅದರ ಮುಖ ಬೆಲೆ ಆಗಿದೆ. ಆಯ್ತಾ? ಅದನ್ನ ನೋಡೋಣ. ಈಗ ಸ್ಥಾನ ಬೆಲೆ ಬಗ್ಗೆ ನೋಡೋಣ. ಆಯ್ತಾ? ಸೊ ಸ್ಥಾನ ಬೆಲೆ ಅಂದ್ರೆ ಏನು ಅಂತ ನೋಡೋಣ. ಆಯ್ತಾ? ಸೊ ಪ್ಲೇಸ್ ವ್ಯಾಲ್ಯೂ ನೋಡಿ ಇಲ್ಲಿ. ಪ್ಲೇಸ್ ವ್ಯಾಲ್ಯೂ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈಗ 2ರ ಮುಖ ಬೆಲೆ ಎಷ್ಟು? 2. ಆಯ್ತಾ? ಸೊ ಇಲ್ಲಿ
ಪ್ಲೇಸ್ ವ್ಯಾಲ್ಯೂ ಆಫ್ 2 ಎಷ್ಟು ಅಂತ ನೋಡೋಣ. ಎರಡರ ಮುಖಬೆಲೆ 2 ಆಗಿದೆ. 2 ಇಂಟು 2 ಯಾವ ಸ್ಥಾನದಲ್ಲಿದೆ? ಬಿಡಿ 10, 100, 1000. ಯೂನಿಟ್, ಟೆನ್ಸ್, 100, 1000. 2 is in 1000 place. So the place value of 1000 place is 1000. So place value will be 2 into 1000. The answer will be 2000. So the place value of 2 is 2000. If the 2 is in tens place, the place value will be 20. If the 2 is in 100 place, the place value will be 200. ಆಯ್ತಾ? ಸೊ ಈ ಎರಡು ಯಾವ ಸ್ಥಾನದಲ್ಲಿ ಇರುತ್ತೋ ಸೊ ಆ ಸ್ಥಾನದ ಬೆಲೆ ಮೇಲೆ ಅದರ ಸ್ಥಾನ ಬೆಲೆ ನಿಗದಿ ಆಗುತ್ತೆ. ಆಯ್ತಾ? ಇಲ್ಲಿ ನೋಡೋಣ, ಮತ್ತೊಂದು ಎಕ್ಸಾಂಪಲ್ ಇದೆ. ಸೊ ಇಲ್ಲಿ 1,55,417 ಇದೆ. ಸೊ 4ರ ಸ್ಥಾನದಲ್ಲಿ ಏನಾಗುತ್ತೆ? 4 ಗುಣಿಸು 4 100 ಸ್ಥಾನದಲ್ಲಿ, ಹೌದಾ? ಸೊ 4 ಗುಣಿಸು 100, ಸೊ ಹಾಗಾದ್ರೆ 400 ಆಯ್ತು. ಸೊ ಹಾಗಾದ್ರೆ 4ರ ಸ್ಥಾನ ಬೆಲೆ ಏನು? 4 100 ಸ್ಥಾನದಲ್ಲಿ ಇರೋದ್ರಿಂದ ಅದರ ಸ್ಥಾನ ಬೆಲೆ 400 ಆಗಿದೆ. ಸೊ ಇದು ಇವತ್ತಿನ ವಿಡಿಯೋದೊಂದಾಗಿದೆ. ಸೊ ಇದು ಸ್ಥಾನ ಬೆಲೆ ಮತ್ತು ಮುಖಬೆಲೆ ಬಗ್ಗೆ ಆಗಿದೆ. ಸೊ ನಿಮ್ಗೆ ಕೆಲವೊಂದು ನಾನು ಹೋಮ್ವರ್ಕ್ ನ ಕೊಡ್ತೇನೆ, ಆಯ್ತಾ? ಸೊ ಹೋಮ್ವರ್ಕ್ ನ ಮಾಡಿ ಕೆಲವೊಂದು ಮುಖಬೆಲೆ ಮತ್ತು ಸ್ಥಾನ ಬೆಲೆ ಕಂಡುಹಿಡಿಯಿರಿ, ಆಯ್ತಾ? ಕೆಲವೊಂದು ಅಂಕೆಗಳನ್ನ ಗುರುತು ಮಾಡ್ತೇನೆ. ಸೊ ಗುರುತು ಮಾಡಿದ ಅಂಕೆಯ ಸ್ಥಾನ ಬೆಲೆ ಮತ್ತು ಮುಖಬೆಲೆ ನೀವು ಬರೀಬೇಕಾಗುತ್ತೆ. ಕ್ವೆಶನ್ಸ್ ನ ಬರ್ಕೊಳ್ಳಿ, ಸರಿಯಾಗಿ ಕ್ವೆಶನ್ಸ್ ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸೊ ನಿಮ್ಗೆಲ್ಲ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಯಾವುದೇ ರೀತಿ ಸಮಸ್ಯೆಗಳು ಆಗಲ್ಲ. ಓಕೆ, ಈಗ ಕೆಲವೊಂದು ಅಂಕೆಗಳನ್ನ ಗುರುತು ಮಾಡಿದ ಸಂಖ್ಯೆಗಳಲ್ಲಿ ಸೊ ಅದರ ಸ್ಥಾನ ಬೆಲೆ ಮತ್ತು ಮುಖಬೆಲೆ ನೀವು ಬರೀಬೇಕಾಗುತ್ತೆ. ಸೊ ನೋಡಿ, ರೈಟ್ ದ ಫೇಸ್ ವ್ಯಾಲ್ಯೂ ಅಂಡ್ ಪ್ಲೇಸ್ ವ್ಯಾಲ್ಯೂ ಇನ್ ದ ಮಾರ್ಕ್ ನಂಬರ್ಸ್. ಓಕೆ, ರೈಟ್ ದ ಫೇಸ್ ವ್ಯಾಲ್ಯೂ ಅಂಡ್ ಪ್ಲೇಸ್ ವ್ಯಾಲ್ಯೂ ಆಫ್ ದ ಮಾರ್ಕ್ ನಂಬರ್ಸ್. ಯಾವ ಸಂಖ್ಯೆ ಗುರುತು ಮಾಡಿದ್ದೇವೆ ಅದರ ಮುಖಬೆಲೆ ಮತ್ತು ಸ್ಥಾನ ಬೆಲೆಯನ್ನು ಬರಬೇಕಾಗುತ್ತೆ, ಆಯ್ತಾ? ನಮ್ಮ ತರಬೇತಿ ಸಂಸ್ಥೆಯಿಂದ ನಾವು ಆನ್ಲೈನ್ ಕೋಚಿಂಗ್ ಶುರು ಮಾಡ್ತಿದ್ದೇವೆ. ಸೊ ಪಾಲಕರೇ, ನಿಮ್ಮ ವಿದ್ಯಾರ್ಥಿಗಳಿಗೂ ಕೂಡ, ನಿಮ್ಮ ಮಕ್ಕಳು ಕೂಡ ಉತ್ತಮ ರೀತಿಯಲ್ಲಿ ಅಭ್ಯಾಸ ಮಾಡಿ ನವೋದಯ ಅಥವಾ ಸೈನಿಕ ಶಾಲೆಗೆ ಆಯ್ಕೆಯಾಗಬೇಕಂತ ನಿಮ್ಗೆ ಆಸೆ ಇದ್ದರೆ ನಮ್ಮ ತರಬೇತಿ ಸಂಸ್ಥೆ ಕರೆ ಮಾಡಿ, ಹಾಗೆ ಆನ್ಲೈನ್ ಕೋಚಿಂಗ್ ಬಗ್ಗೆ ಮಾಹಿತಿಯನ್ನು ತಿಳಿಯಿರಿ. ಧನ್ಯವಾದಗಳು.